ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತು. ವೆಲ್ಕಮ್ ಟು ಮಾಡಿ ನೋಡಿ ಕುಕಿಂಗ್ ಚಾನಲ್. ಪ್ರೀತಿಯ ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾದಂತಹ ಪುಳಿಯೋಗರೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ಮನೆಯಲ್ಲಿರ್ತಕ್ಕಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಯಾವುದೇ ಪೌಡ್ರನ್ನು ಅಂದರೆ ಹೊರಗಡೆ ಬಳಸ್ತಕ್ಕಂತಹ ಪೌಡ್ರನ್ನು ನಾನು ಇದಕ್ಕೆ ಹಾಕೋದಿಲ್ಲ ಸ್ನೇಹಿತರೆ. ಮನೆಯಲ್ಲೇ ಪುಳಿಯೋಗರೆ ಪೌಡ್ರನ್ನು ಪ್ರಿಪೇರ್ ಮಾಡ್ತೀನಿ. ಈ ಪುಳಿಯೋಗರೆನ ಒಂದು ಸಾರಿ ನಾನು ಮಾಡುವಂತಹ ಪ್ರೊಸೀಜರ್ ಮುಖಾಂತರ ಮಾಡಿ ತುಂಬಾನೇ ಅದ್ಭುತ ರುಚಿಯೊಂದಿಗೆ ಹೊರಬರುತ್ತೆ. ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಯಾವ್ಯಾವು ಅಂತ ಒಮ್ಮೆ ನೋಡ್ಕೊಂಬರೋಣ ಬನ್ನಿ. ಒಂದು 50 ಗ್ರಾಮು ಹುಣಸೆ ಹುಳಿಯನ್ನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. 50 ಗ್ರಾಮ್ ಹುಣಸೆ ಹುಳಿಯನ್ನು ನೆನೆ ಹಾಕಿಟ್ಕೊಂಡಿದ್ದೆ. 3 ಅವರ್ ನೆನೆ ಇಟ್ಕೊಂಡಿದ್ದೆ. ಸೊ ನೀವು ಇನ್ಸ್ಟಾಂಟಾಗಿ ಏನಾರು ಮಾಡ್ತೀರಂತ ಹೇಳಿದರೆ ಬಿಸಿನೀರಲ್ಲೂ ಕೂಡ ನೆನೆ ಇಟ್ಕೊಂಡು ಮಾಡಬಹುದು. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಕಾಳನ್ನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಹಾಗೆ ಸ್ವಲ್ಪ ಬೆಲ್ಲನ ಈ ರೀತಿ ಚಿಕ್ಕದಾಗಿ ತುಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ಇಷ್ಟು ಐಟಮ್ಸ್ಗಳು ನಾನೇನು ತೋರಿಸಿದ್ನಲ್ಲ, ಇವು ಒಗ್ಗರಣೆಗೆ ಬೇಕಾಗುವಂತಹ ಐಟಮ್ಸ್ಗಳು. ಹಾಗೆ ರುಬ್ಕೊಳಕ್ಕೆ ನಮಗೆ ಒಂದು 5 ರಿಂದ 6 ಪೀಸು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಜೀರಿಗೆ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, ಒಂದು 8 ರಿಂದ 10 ಪೀಸು ಮೆಣಸಿನಕಾಳು, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ. ಸ್ನೇಹಿತರೆ, ಇಷ್ಟು ಐಟಮ್ಸ್ಗಳನ್ನು ನಾವೇನು ಮಾಡ್ಬಿಡೋಣ, ಇವನ್ನ ಕ್ಲೀನಾಗಿ ಫ್ರೈ ಮಾಡಿಕೊಂಡು ರುಬ್ಕೋಬಹುದು. ಸ್ನೇಹಿತರೆ, ಇಷ್ಟೆಲ್ಲ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಪುಳಿಯೋಗರೆನ ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡೋಣ ಬನ್ನಿ. ನಾನು ಇದಕ್ಕೆ ಯಾವುದೇ ಪೌಡ್ರನ್ನು ಹಾಕೋದಿಲ್ಲ ಸ್ನೇಹಿತರೆ, ಹೊರಗಡೆ ಇರ್ತಕ್ಕಂಥ ಪೌಡ್ರನ್ನು ಹಾಕೋದಿಲ್ಲ. ಮನೆಯಲ್ಲೇ ಪೌಡ್ರನ್ನು ಪ್ರಿಪೇರ್ ಮಾಡಿಕೊಂಡು ಪುಳಿಯೋಗರೆನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ರುಬ್ಕೊಳೋ ಐಟಮ್ಸ್ ಏನಿದಾವಲ್ಲ ಅವನ್ನ ಫ್ರೈ ಮಾಡಿಕೊಂಡು ರುಬ್ಕೊಂಡು ಬರೋಣ. ಮೊದಲು ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಒಂದು ತವಾ ಅಥವಾ ಬಳ್ಳಿಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಡಿ. 4 ಟೇಬಲ್ ಸ್ಪೂನ್ ಎಣ್ಣೆ ಇತ್ತಲ್ಲ ಸ್ನೇಹಿತರೆ, ಅದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಈ ಬಳ್ಳಿಗೆ ಹಾಕಿ ನೋಡಿ. ರುಬ್ಕೊಳೋ ಅಂತಹ ಪದಾರ್ಥಗಳಿದ್ವಲ್ಲ, ಅದರಲ್ಲೂ ಜೀರಿಗೆ, ಸಾಸಿವೆ, ಮೆಣಸು, ಕಡಲೆಬೇಳೆ, ಮೆಣಸಿನಕಾಳು, ಕೊತ್ತಂಬರಿ ಕಾಳು, ಉದ್ದಿನಬೇಳೆ, ಇದನ್ನು ಅಷ್ಟು ಕೂಡ ನಾವೇನು ಮಾಡ್ಬಿಡೋಣ, ಇದ್ರೊಳಗಡೆ ಹಾಕೋಣ. ಹಾಕಿ ಕಡಿಮೆ ಫ್ಲೇಮಲ್ಲಿ ಇದನ್ನು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ, ಅಂದರೆ ಫ್ರೈ ಮಾಡ್ತಾ ಬನ್ನಿ. ಕಡಿಮೆ ಫ್ಲೇಮಲ್ಲಿ 2 ನಿಮಿಷ ಈ ರೀತಿ ನೀವೇನು ಮಾಡಬೇಕು, ಫ್ರೈ ಮಾಡ್ತಾ ಬರಬೇಕು. ಕರೆಕ್ಟಾಗಿ ಈ ರೀತಿ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡ ಮೇಲೆ ಸ್ವಲ್ಪ ಇದು ಒಂದು ಒಳ್ಳೆ ಸ್ಮೆಲ್ಲು ಹೊರಗಡೆ ಬರುತ್ತೆ. ಆ ಟೈಮಲ್ಲಿ ಸ್ಟಾಪ್ ಮಾಡಿ ಇದನ್ನು ಮಿಕ್ಸಿಗೆ ಹಾಕಬೇಕು. ಇವಾಗ ಇದನ್ನು ಇವಾಗ ಮಿಕ್ಸಿಗೆ ಜಾರಿಗೆ ಹಾಕ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಪೌಡ್ರು ಸಣ್ಣದಾಗಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ. ಈ ರೀತಿ ಇದೆ ಸ್ನೇಹಿತರೆ. ಇವಾಗ ಪುಳಿಯೋಗರೆ ಪೌಡ್ರ್ ರೆಡಿಯಾಗಿದೆ. ಅದಕ್ಕೆ ನಾವು ಒಗ್ಗರಣೆಯನ್ನು ಹಾಕಬೇಕಾಗಿದೆ. ಹೌದು ಸ್ನೇಹಿತರೆ, ಬನ್ನಿ ಒಗ್ಗರಣೆಯನ್ನು ಹಾಕೋಣ. ನೀವೇನು ಇಟ್ಕೊಂಡಿದ್ರಲ್ಲ ಸ್ನೇಹಿತರೆ, ಅದೇ ಬಾಣಲಿ ಅಥವಾ ಅದೇ ತವನ್ನ ತಗೊಂಡು ಒಂದು 3 ಟೇಬಲ್ ಸ್ಪೂನು ಅಥವಾ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಈ ಬಾಣಲಿಗೆ ಹಾಕಿ, ನೀವು ಎಣ್ಣೆನ ಸ್ವಲ್ಪ ಈ ಪುಳಿಯೋಗರೆಗೆ ಜಾಸ್ತಿ ಅಂದರೆ ಹೆಚ್ಚಾಗಿ ಹಾಕಿದ್ದಷ್ಟು ಪುಳಿಯೋಗರೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋಬೋದು. ಎಣ್ಣೆ ಸ್ವಲ್ಪ ಕಾದ ನಂತರ ಶೇಂಗಾ ಕಾಳು ಏನಿತ್ತಲ್ಲ ಸ್ನೇಹಿತರೆ, 4 ಟೇಬಲ್ ಸ್ಪೂನಷ್ಟು ಶೇಂಗಾ ಕಾಳು ತೊಗೊಂಡಿದ್ದೀನಿ. ಆ ಶೇಂಗಾ ಕಾಳನ್ನು ಮೊದಲು ಫ್ರೈ ಮಾಡ್ಕೊತೀನಿ. ಮೀಡಿಯಮ್ ಫ್ಲೇಮಿಂದ ಈ ರೀತಿ ಶೇಂಗಾನ ನೀವು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಗೋಲ್ಡನ್ ಕಲರ್ ಬರುತ್ತೆ. ಆ ಟೈಮಲ್ಲಿ ನೀವು ಅದನ್ನು ಬೇರೆ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದನ್ನು ಸಪ್ರೇಟ್ ಬೌಲಲ್ಲಿ ನಾನು ಶಿಫ್ಟ್ ಮಾಡ್ತಾಯಿದ್ದೀನಿ.
ಸೊ ಶೇಂಗಾನ ನೀವು ಹೊರಗಡೆ ತೆಗೆದು ಆದಮೇಲೆ ಕರಿಬೇವು ಏನಿರುತ್ತಲ್ಲ ಅದನ್ನು ಕೂಡ ಶೇಂಗಾ ರೀತಿಯೇ ಫ್ರೈ ಮಾಡ್ಕೋಬೇಕು. ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ಕೂಡ ಬೌಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಏನು ಶೇಂಗಾ ಕಾಳು ಹಾಕಿದ್ನಲ್ಲ ಅದಕ್ಕೆ ನಾನು ಇವಾಗ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾವು ಲಾಸ್ಟಿಗೆ ಪುಳಿಯೋಗರೆಗೆ ಆ್ಯಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಶೇಂಗಾ ಕಾಳು ಮತ್ತು ಕರಿಬೇವನ್ನು ಹುರಿದು ಆದ ನಂತರ ಮಿಕ್ಕಿರೋ ಎಣ್ಣೆ ಇರುತ್ತಲ್ಲ ಅದು ಕಡಿಮೆ ಇರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚಾಗಬೇಕಂದ್ರೆ ಹಾಕ್ಕೊಳ್ಳಿ, ನಾನು ಕಡಿಮೆನೇ ಇರಲಿ ಅಂತ ಹೇಳಿಬಿಟ್ಟು ಇವಾಗ ಇದಕ್ಕೆ ಡೈರೆಕ್ಟಾಗಿ ಒಗ್ಗರಣೆಗೆ ಅಂತ ಇಟ್ಕೊಂಡಿರ್ತಕ್ಕಂತಹ ಸಾಸಿವೆ ಕಾಳನ್ನು 1 ಟೇಬಲ್ ಸ್ಪೂನ್ ಸಾಸಿವೆ ಕಾಳನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸಾಸಿವೆ ಕಾಳು ಸ್ವಲ್ಪ ಈ ರೀತಿ ಸಿಡಿತಾ ಇರುತ್ತೆ, ಸೊ ಹುಷಾರಾಗಿ ಮಾಡಿ. ನಿಮ್ಮ ಗ್ಯಾಸ್ ಫ್ಲೇಮನ್ನು ಈ ಟೈಮಲ್ಲಿ ತುಂಬಾ ಕಡಿಮೆ ಇಟ್ಕೊಳ್ಳಿ. ಈ ಟೈಮಲ್ಲಿ ನಾವು ಹುಣಸೆ ರಸ ಇತ್ತಲ್ಲ ಸ್ನೇಹಿತರೆ, ಹುಣಸೆ ಹಣ್ಣಿನ ರಸನ ನಾವು ಇದಕ್ಕೆ ಆ್ಯಡ್ ಮಾಡಬೇಕು. ಇದರಲ್ಲಿ ನೀರಿನ ಅಂಶ ಇರೋದರಿಂದ ತುಂಬಾ ಸಿಡಿಯುತ್ತಿರುತ್ತೆ, ಹಾಗಾಗಿ ಸ್ವಲ್ಪ ಹುಷಾರಾಗಿ ಮಾಡಿ. ಸೊ ಹುಣಸೆ ರಸವನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೇನೆ. ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಈ ಸಮಯದಲ್ಲಿ ಬೆಲ್ಲ ಏನಿತ್ತಲ್ಲ ಸ್ನೇಹಿತರೆ, ಆ ಬೆಲ್ಲವನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಬೆಲ್ಲ ಫುಲ್ ಕರಗೋವರೆಗೂ ಕೂಡ ಇದನ್ನು ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ಈ ಸಮಯದಲ್ಲಿ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಒಂದು 2 ನಿಮಿಷ ಆದ ನಂತರ ಅರಿಶಿಣದ ಪುಡಿ ಇತ್ತಲ್ಲ ಸ್ನೇಹಿತರೆ, ಅರಿಶಿಣದ ಪುಡಿಯನ್ನು ಈ ಸಮಯದಲ್ಲಿ ಆ್ಯಡ್ ಮಾಡಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ರೈಸಿಗೆ ಆಲ್ರೆಡಿ ಮುಂಚೆನೇ ಉಪ್ಪನ್ನು ಹಾಕಿರ್ತೀರ, ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕಿ ಅರಿಶಿಣದ ಪುಡಿಯನ್ನು ಹಾಕಿ ಒಂದು ಸಾರಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಮಾಡುವಂತಹ ಪುಳಿಯೋಗರೆ ಇವಾಗ ನಿಮಗೆ ತೋರಿಸ್ಕೊಡ್ತಾ ಇರೋದು 8 ಜನಕ್ಕೆ ಬೇಕಾಗುವಂಥದ್ದು. ಒಂದು ಸಾರಿ ನೀವೇನಾದರೂ ಮನೆಯಲ್ಲಿ ಈ ಪ್ರೊಸೀಜರ್ ಮುಖಾಂತರ ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ಮಿನಿಮಮ್ 1 ತಿಂಗಳವರೆಗೂ ಇಟ್ಕೋಬೋದು ಸ್ನೇಹಿತರೆ. ಪೌಡ್ರು ಮಾತ್ರ 1 ವರ್ಷದವರೆಗೂ ಇಟ್ಕೋಬೋದು. ಒಗ್ಗರಣೆ ಕೊಟ್ಟು ಪ್ಲಸ್ ಪೌಡ್ರನ್ನು ನೀವು ಯೂಸ್ ಮಾಡಿ ರೆಡಿ ಪುಳಿಯೋಗರೆನ 1 ತಿಂಗಳವರೆಗೂ ಕೂಡ ಇಡ್ಬೋದು. ಅಷ್ಟು ರುಚಿಕರವಾಗಿರುತ್ತೆ, ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಸ್ನೇಹಿತರೆ. ನೀವು ಈ ಪ್ರೊಸೀಜರ್ನೊಂದಿಗೆ ಮಾಡಿ ನೋಡಿ. ಮನೆಯಲ್ಲಿ ಅಷ್ಟೇ ಅಲ್ಲ, ಆ ಸ್ಮೆಲ್ಲಿಂದನೇ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ, ಅಷ್ಟು ರುಚಿಕರವಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಮೀಡಿಯಮ್ ಫ್ಲೇಮಲ್ಲಿ ಬಂದಾಗ ಕಂಪ್ಲೀಟಾಗಿ ಬೆಲ್ಲ ಕರಗಿದ ಆದ ನಂತರ ನೀವು ಇದಕ್ಕೆ ಪುಳಿಯೋಗರೆ ಪೌಡ್ರನ್ನು ನೀವು ಆ್ಯಡ್ ಮಾಡ್ಬೋದು. ಸೊ ನನಗೆ 8 ಜನಕ್ಕೆ ಯೂಸ್ ಮಾಡ್ತಾ ಇರೋದು, ಹಾಗಾಗಿ ಅಷ್ಟು ಪುಳಿಯೋಗರೆನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ರೆಡಿ ಮಾಡಿರ್ತಕ್ಕಂಥ ಪೌಡರನ್ನು ಹಾಕಿದ ನಂತರ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಸ್ನೇಹಿತರೆ ಒಂದು 2ರಿಂದ 3 ನಿಮಿಷ ನೀವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ತಾ ಬರಬೇಕು. ಆಹಾ, ಪುಳಿಯೋಗರೆ ಗೊಜ್ಜು ಸ್ಮೆಲ್ಲು ಕೂಡ ಸೂಪರಾಗಿ ಬರ್ತಾ ಇದೆ. ಅಷ್ಟೇ ರುಚಿಕರವಾಗಿ ರೆಡಿ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸ್ನೇಹಿತರೆ, ಈ ರೀತಿ ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಪುಳಿಯೋಗರೆ ಗೊಜ್ಜು ರೆಡಿ ಆದ ನಂತರ ನೀವು ಇದಕ್ಕೆ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂತಹ
ಕರಿಬೇವು, ಅದರ ಜೊತೆಗೆ ಶೇಂಗಾ ಕಾಳನ್ನು ಇದಕ್ಕೆ ಆ್ಯಡ್ ಮಾಡಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಯನ್ನು ನಾನು ಇದಕ್ಕೆ ಹೆಚ್ಚಾಗಿ ಯೂಸ್ ಮಾಡಿಲ್ಲ ಸ್ನೇಹಿತರೆ. ಎಣ್ಣೆ ಏನಾದರೂ ಕಡಿಮೆ ಆಯಿತಪ್ಪ ಅಂತ ಹೇಳಿದರೆ ನೀವು ಇದಕ್ಕೆ ಈ ಸಮಯದಲ್ಲೂ ಕೂಡ ಎಣ್ಣೆಯನ್ನು ಸೇರಿಸ್ಬೋದು. ಆದರೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಕಡಿಮೆ ಎಣ್ಣೆ ಮುಖಾಂತರದಿಂದ ನಾನು ನಿಮಗೆ ಈ ರೀತಿ ಪುಳಿಯೋಗರೆಯನ್ನು ಅದ್ಭುತ ರುಚಿಯೊಂದಿಗೆ ಹೆಲ್ತಿಯೊಂದಿಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಆದಮೇಲೆ ನಿಮ್ಮ ಸ್ಟವನ್ನು ಆಫ್ ಮಾಡಿಬಿಡಿ. ಸ್ನೇಹಿತರೆ, ತುಂಬಾ ರುಚಿಕರವಾದಂತಹ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಪುಳಿಯೋಗರೆ ಸ್ಮೆಲ್ಲು. ಇದೇ ಪ್ರೊಸೀಜರ್ನೊಂದಿಗೆ ನೀವು ಕೂಡ ಮನೆಯಲ್ಲಿ ಮಾಡಿ ತುಂಬಾ ಅದ್ಭುತ ರುಚಿಯೊಂದಿಗೆ ಇರುತ್ತೆ. ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ನಾನು 8 ಜನಕ್ಕೆ ಆಗುವಷ್ಟು ಐಟಮ್ಸನ್ನು ಯೂಸ್ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡಿದ್ದೀನಿ. ಆದರೆ ಈಗ ನಮ್ಮ ಮನೆಯಲ್ಲಿ 4 ಜನ ಇದ್ದಾರೆ. ಹಾಗಾಗಿ ಸ್ವಲ್ಪ ಆ ಗೊಜ್ಜನ್ನು ತೆಗೆದಿಟ್ಕೊಂಡು ಮತ್ತೆ ಬೇಕಾದಾಗ ನಾನು ಯೂಸ್ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ತೆಗೆದಿಟ್ಕೊಂಡು ರೈಸನ್ನು ಮಿಕ್ಸ್ ಮಾಡಿಬಿಟ್ರೆ ಪುಳಿಯೋಗರೆ ಸೂಪರ್ ಆಗಿರುತ್ತೆ. ಬನ್ನಿ ಮಿಕ್ಸ್ ಮಾಡೋಣ, ನೀವೇ ನೋಡಿ. ಸೊ ಇದರಲ್ಲಿ ಅರ್ಧ ನಾನೇನು ಮಾಡ್ತಾ ಇದ್ದೀನಿ, ಪುಳಿಯೋಗರೆ ಗೊಜ್ಜನ್ನು ನಾನು ಈ ರೀತಿ ತೆಗೆದಿದ್ದೀನಿ. ಇನ್ನು ಅರ್ಧ ಮಿಕ್ಕಿರೋದನ್ನು ಅದೇ ಪಾತ್ರೆಗೆ ರೈಸನ್ನು ಹಾಕಿ ನಾನು ಮಿಕ್ಸ್ ಮಾಡ್ತೀನಿ. ಸೊ 4 ಜನಕ್ಕೆ ಆಗುವಷ್ಟು ರೈಸನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಮುಂಚೆನೇ ರೈಸು ಮಿಕ್ಕಿತ್ತು ನಮ್ಮ ಮನೆಯಲ್ಲಿ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಫ್ರೆಶ್ ಫೀಲಲ್ಲಿ ತಿನ್ನಬೇಕು ಅಂತ ಹೇಳಿದರೆ ರೈಸ್ ಮಾಡಿಕೊಂಡು ಅದು ಸ್ವಲ್ಪ ಆರಿದ ನಂತರ ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ನೀಟಾಗಿ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡಿಬಿಡಿ. ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತಾರೆ ಸ್ನೇಹಿತರೆ. ಈ ಸಮಯದಲ್ಲಿ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ತಾರೆ. ಆದರೆ ನಾನು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ ಇದಕ್ಕೆ. ಹಾಗಾಗಿ ಕಾಯಿ ತುರಿ ಹಾಕಲಿ ಇದ್ರೂ ಕೂಡ ಅದರ ಫ್ಲೇವರು ಇಲ್ಲಿ ಕೊಬ್ಬರಿ ಎಣ್ಣೆ ಮುಖಾಂತರ ಬಂದಿರುತ್ತೆ. ಹಾಗಾಗಿ ಅದನ್ನು ಒಂದು ಸ್ಕಿಪ್ ಮಾಡಿದ್ದೀನಿ. ಇದ್ರ ಜೊತೆ ನೀವು ಕಾಯಿ ತುರಿಯನ್ನು ಹಾಕ್ಕೊಂಡು ಕೂಡ ಪುಳಿಯೋಗರೆನ ರೆಡಿ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪುಳಿಯೋಗರೆ. ನೀವು ಒಂದು ಸಲ ಮಾಡಿ ಅಷ್ಟೇ ರುಚಿಕರವಾಗಿ ನೀವು ಮನೆಯಲ್ಲಿ ಪದೇ ಪದೇ ಮಾಡಿಕೊಂಡು ಊಟ ಮಾಡ್ತೀರಾ. ಅಷ್ಟು ಸೂಪರಾಗಿರುತ್ತೆ. ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀವು ಈ ಚಮಚದಲ್ಲಿ ಮಿಕ್ಸ್ ಮಾಡ್ಕೊಳೋದಕ್ಕಿಂತ ಅದು ಆರಿದ ನಂತರ ನೀವು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಪುಳಿಯೋಗರೆ ಇನ್ನೂ ಸೂಪರಾಗಿ ಬರುತ್ತೆ. ರುಚಿಕರವಾದಂತಹ ಪುಳಿಯೋಗರೆ ರೆಡಿಯಾಗಿದೆ. ಅದ್ಭುತವಾದ ಸ್ಮೆಲ್ ಕೂಡ ಹೊರಗಡೆ ಬರ್ತಾ ಇದೆ. ಪುಳಿಯೋಗರೆ ಸ್ಮೆಲ್ಲು ಸೂಪರ್ ಆಗಿದೆ. ಇವಾಗ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇವಾಗ ನಾನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ. ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಮಾಡ್ಕೊಂಡ್ವಿ. ಕಲಸಿದ ನಂತರ ಇದನ್ನು ಪುಳಿಯೋಗರೆ ಇಟ್ಕೊಂಡ್ರೆ ಕೆಡುತ್ತೆ ಸ್ನೇಹಿತರೆ. ಹಾಗಾಗಿ ಗೊಜ್ಜನ್ನು ಮಾತ್ರ ನೀವೇನು ಮಾಡಬೇಕಾಗುತ್ತೆ, ಸಪ್ರೇಟಾಗಿ 1 ತಿಂಗಳವರೆಗೂ ನೀವು ತೆಗೆದಿಟ್ಕೋಬೋದು ಸೈಡಲ್ಲಿ. ಅಥವಾ ಗೊಜ್ಜು ರೆಡಿ ಮಾಡಲಿಲ್ಲ ಹಂಗೆ ಅಂತ ಹೇಳಿದರೆ ಪೌಡ್ರನ್ನು ನೀವು 1 ಇಯರ್ವರೆಗೂ ಇಟ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಪುಳಿಯೋಗರೆ ರೆಡಿ ಆಗಿದೆ. ಸೊ ಇದರಲ್ಲಿ ಒಂದು ಹೆಮ್ಮೆ ಏನಪ್ಪ ಅಂತ ಹೇಳಿದರೆ ಅದು ನಾನು ಮಾಡಿರೋದು ಪುಳಿಯೋಗರೆ. ಯಾಕಂತಂದು ಹೇಳಿದರೆ ಅಮ್ಮ ಮಾಡಿದ ಪುಳಿಯೋಗರೆ ಅಂತ ನೀವು ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರ ಮುಂಚೆ ಎಲ್ಲ. ಆದರೆ ಹನುಮಂತಪ್ಪ ಮಾಡಿರೋ ಪುಳಿಯೋಗರೆನ ಒಂದು ಸಾರಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಮಕ್ಕಳು ಅಷ್ಟೇ ಅಲ್ಲ ಸ್ನೇಹಿತರೆ, ಪ್ರತಿಯೊಬ್ಬರು ಇಷ್ಟಪಟ್ಟೇ ಪಡ್ತೀರಾ. ಅಷ್ಟು ಅದ್ಭುತ ರುಚಿಯೊಂದಿಗೆ ಪುಳಿಯೋಗರೆ ಬಂದಿದೆ. ಇದೇ ಪ್ರೊಸೀಜರ್ ಮುಖಾಂತರ ಫಾಲೋ ಮಾಡಿ. ಇದೇ ರೀತಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮಗೋಸ್ಕರ ಹೊಸ ವಿಧಾನದೊಂದಿಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.